यहाँ जबरदस्ती मेरे पापा का नाम लेके आए कि आपके पापा ने मुझे भेजा। मैंने वहाँ मना किया कि मेरे पापा ने भेजा, मेरे पापा के ही पास जाओ, मैं नहीं फोटो खिंचवाऊंगी भैया आपके पास। ಕಂದು ಮೈಬಣ್ಣ, ಆಕರ್ಷಕ ಕಣ್ಣುಗಳು ಮತ್ತು ತನ್ನ ನಗುವಿನಿಂದಲೇ ಎಲ್ಲರನ್ನ ಸೆಳೆದ ಕುಂಭಮೇಳದ ದಂತದ ಗೊಂಬೆ ಮೋನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದಾಳೆ. ಇದೀಗ ಅವಳ ಸೌಂದರ್ಯವೇ ಅವಳಿಗೆ ಮುಳುವಾಗಿದೆ. ಅವಳ ಫೋಟೋಗಳಿಗಾಗಿ ಅವಳು ವಾಸವಿರುವ ಟೆಂಟ್ ಬಳಿಯೇ ಹೋಗಿ ಜನರು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಒಬ್ಬ ಪರೋಟಿ ಹುಡುಗ ಆಕೆಯ ಟೆಂಟ್ ಒಳಗೆ ಏಕಾಏಕಿ ನುಗ್ಗಿದ್ದು ಫೋನ್ನಲ್ಲಿ ಮೋನಾಲಿಸಾ ಫೋಟೋ ಕ್ಲಿಕ್ಕಿಸಿದ್ದಾನೆ. ಫೋಟೋ ಅಳಿಸುವಂತೆ ಹೇಳಿದ ಆಕೆಯ ಸಹೋದರನ ಮೇಲೆ ಹಲ್ಲೆ ಎಸಗಿದ್ದಾನೆ. ಈ ಕುರಿತು ಮೋನಾಲಿಸಾ ಆರೋಪವನ್ನು ಮಾಡಿದ್ದಾಳೆ. मैंने वहाँ मना किया कि मेरे पापा ने भेजा, मेरे पापा के ही पास जाओ, मैं नहीं फोटो खिंचवाऊंगी भैया आपके पास। अब मुझे भी डर लगता है कि यहाँ कोई भी नहीं है, कोई कुछ करना दे, यहाँ लाइट ना वगैरह कुछ भी नहीं। फिर भी वो लोग अंदर जबरदस्ती घुस गए और उतने में मेरे पापा आए और मेरे पापा ने चिल्लाया कि तुम जबरदस्ती लड़की के पास कैसे आए। फिर मैंने बोला कि पापा आप नहीं भेजा था कहीं की, तो मेरे पापा ने मना किया कि मैंने नहीं भेजा बेटा इनको। ತನ್ನ ಜೇನುಗಣ್ಣಿನಿಂದ ಕುಂಭಮೇಳದಲ್ಲಿ ಎಲ್ಲರ ಗಮನ ಸೆಳೆದ ಮೋನಾಲಿಸಾ ಸದ್ಯಕ್ಕೆ ಜಗತ್ ಪ್ರಸಿದ್ಧಳಾಗಿದ್ದಾಳೆ. ಟಿವಿ, ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅವಳದ್ದೇ ಸುದ್ದಿ. ಹುಡುಗರಂತೂ ಅವಳ ಫೋಟೋ ಮತ್ತು ವಿಡಿಯೋಗಳನ್ನ ರೀಲ್ಸ್ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಮೋನಾಲಿಸಾಳ ಪ್ರತಿ ವಿಡಿಯೋವನ್ನ ಕನಿಷ್ಠ 10 ಲಕ್ಷ ಜನರು ವೀಕ್ಷಿಸುತ್ತಾರೆ. ಆದರೆ ಮೋನಾಲಿಸಾಗೆ ಕಳೆದ ಒಂದಷ್ಟು ದಿನಗಳಿಂದ ಅವಳ ಕಣ್ಣು ಮತ್ತು ಸೌಂದರ್ಯವೇ ಮುಳುವಾಗಿದೆ. ವ್ಯಾಪಾರಕ್ಕೆಂದು ಬಂದವಳಿಗೆ ತೊಂದರೆಯಾಗಿದೆ. ಪ್ರತಿದಿನ ನೂರಾರು ಪತ್ರಕರ್ತರು, ಬ್ಲಾಗರ್ ಮತ್ತು ಫೋಟೋಗ್ರಾಫರ್ಗಳಿಂದಾಗಿ ಅವಳು ಹೈರಾಣಾಗಿ ಹೋಗಿದ್ದಾಳೆ. ಕುಂಭಮೇಳದಿಂದ ತನ್ನ ಊರಿಗೆ ಹಿಂತಿರುಗುವ ನಿರ್ಧಾರವನ್ನು ಮಾಡಿದ್ದಾಳೆ ಎಂದು ತಿಳಿದು ಬಂದಿತ್ತು. ಇತ್ತೀಚೆಗೆ ಒಬ್ಬ ಹುಡುಗ ಅವಳಿದ್ದ ಟೆಂಟ್ಗೆ ನುಗ್ಗಿದ್ದು ಫೋನ್ನಲ್ಲಿ ಆಕೆಯ 10 ಫೋಟೋಗಳನ್ನ ಕ್ಲಿಕ್ಕಿಸಿದ್ದಾನೆ. ಅದನ್ನು ವಿರೋಧಿಸಿದ ಮೋನಾಲಿಸಾ ಸಹೋದರ ಫೋಟೋ ಅಳಿಸುವಂತೆ ಹೇಳಿದ್ದಾನೆ. ಅದನ್ನು ಒಪ್ಪದೆ ಅವನ ಮೇಲೆ ಹಲ್ಲೆ ಕೂಡ ನಡೆಸಿದ್ದಾನೆ. ಇದರ ಬಗ್ಗೆ ಬೇಸರ ಹೊರಹಾಕಿರುವ ಮೋನಾಲಿಸಾ ವಿಡಿಯೋ ಮೂಲಕ ಆರೋಪವನ್ನು ಮಾಡಿದ್ದಾಳೆ. ವಿಡಿಯೋದಲ್ಲಿ ಘಟನೆಯನ್ನು ವಿವರಿಸಿರುವ ಆಕೆ, ನಾನು ವಾಸವಿರುವ ಟೆಂಟ್ ಬಳಿ ಕೆಲ ಹುಡುಗರು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬಂದರು. ನಮ್ಮ ತಂದೆ ಹೇಳಿ ಕಳುಹಿಸಿದ್ದಾರೆ ಎಂದು ಹೇಳಿದ್ರು. ನಾನು ನಿರಾಕರಿಸಿದೆ. ನನ್ನ ತಂದೆ ಕಳುಹಿಸಿದ್ದರೆ ಅವರ ಬಳಿಯೇ ಹೋಗಿ ಎಂದು ಹೇಳಿದೆ. ಆದರೂ ಅವರು ನನ್ನ ಫೋಟೋ ತೆಗೆದರು. ಅದನ್ನು ವಿರೋಧಿಸಿದ ನನ್ನ ಸಹೋದರನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ಹೇಳಿದ್ದಾಳೆ. ತನ್ನ ಸೌಂದರ್ಯದಿಂದ ಪ್ರಖ್ಯಾತಿ ಪಡೆದಾಗಿನಿಂದಲೂ ಫೋಟೋಗಳಿಗಾಗಿ ಎಲ್ಲರೂ ಆಕೆಯ ಬೆನ್ನತ್ತಿದ್ದಾರೆ. ಆಕೆ ಭಯವನ್ನು ವ್ಯಕ್ತಪಡಿಸಿದ್ದಾಳೆ. ನನಗೆ ಭಯವಾಗಿದೆ. ಇಲ್ಲಿ ಯಾರೂ ಇಲ್ಲ. ಯಾರಾದರೂ ನನಗೆ ಹಾನಿ ಮಾಡಬಹುದು. ಇಲ್ಲಿ ಕರೆಂಟ್ ಕೂಡ ಇಲ್ಲ. ಜನರು ಬಲವಂತವಾಗಿ ಟೆಂಟ್ಗೆ ಪ್ರವೇಶಿಸಿ ತೊಂದರೆ ಕೊಡ್ತಾ ಇದ್ದಾರೆ ಎಂದು ಹೇಳಿದ್ದಾಳೆ.